ಬಿಂದು -7, 7 ಅನ್ನೋದು ಯಾವ ಚತುರ್ಧದಲ್ಲಿದೆ ಅಂತ ಹೇಳ್ಬೇಕು. ಹಾಗಾದ್ರೆ ಇದನ್ನ ಹೇಳ್ಬೇಕಂದ್ರೆ ಮೊದ್ಲಿಗೆ ಚತುರ್ಧಕ ಅಂದ್ರೆ ಏನು? ಈ ಸಮತಲದ 4 ಭಾಗ. ಇದನ್ನ ಹೆಂಗ್ ಮಾಡಿರ್ತೀವಂದ್ರೆ ಈ ಅಕ್ಷಗಳನ್ನ ಬಳಸ್ಕೊಂಡ್ ಮಾಡಿರ್ತೀವಿ. ಇದು ಬಂದು ಎಕ್ಸ್ ಅಕ್ಷ ಅಂದ್ರೆ ಎಕ್ಸ್ ಕೋಆರ್ಡಿನೇಟ್ ಎಕ್ಸ್ ಆಕ್ಸಿಸ್ ಅಂತ ಹೇಳ್ತೀವಿ. ಇದು ಬಂದು ವೈ ಅಕ್ಷ. ಇದು ಮೈನಸ್ ಎಕ್ಸ್ ಅಕ್ಷ, ಇದು ಮೈನಸ್ ವೈ ಅಕ್ಷ. ಹಾಗಾದ್ರೆ ಚತುರ್ಧಕ ಯಾವುದು ಅಂದ್ರೆ ಮೊದಲನೇದಾಗಿ ಇದನ್ನ ನಾವು ಮೊದಲನೇ ಚತುರ್ಧಕ ಅಂತ ಹೇಳ್ತೀವಿ. ರೋಮನ್ ಸಂಖ್ಯೆಯಲ್ಲಿ ಈ ರೀತಿ ಬರಿತೀವಿ. ಏನಿದ್ರ ವಿಶೇಷತೆ ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ ಧನಾತ್ಮಕ ಆಗಿದೆ, ಇಲ್ಲಿ ವೈ ಧನಾತ್ಮಕ ಆಗಿದೆ, ಇಲ್ಲಿರೋ ಬಿಂದುಗಳೆಲ್ಲ ಪಾಸಿಟಿವ್ ಬಿಂದುಗಳು. ಇಲ್ಲಿ ಎಕ್ಸ್ ಸಹ ಪಾಸಿಟಿವ್, ವೈ ಸಹ ಪಾಸಿಟಿವ್ ಅಂತ ಹೇಳ್ತೀವಿ. ಇದನ್ನ ನಾವು ಎರಡನೆಯ ಚತುರ್ಧಕ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಎಕ್ಸ್ ಋಣಾತ್ಮಕ ಚಿಹ್ನೆ, ವೈ ಅನ್ನೋದು ಧನಾತ್ಮಕ ಚಿಹ್ನೆ. ಇಲ್ಲಿರುವ ಬಿಂದುಗಳೆಲ್ಲ ಮೈನಸ್ ಎಕ್ಸ್ ವೈ ಅನ್ನೋ ರೀತಿಯಲ್ಲಿ ಇರುತ್ತೆ. ಇದು ಬಂದು ಮೂರನೆಯ ಚತುರ್ಧಕ. ಇಲ್ಲಿ ನೋಡಿ ಎಕ್ಸ್ ಅನ್ನೋದು ಋಣಾತ್ಮಕ, ವೈ ಅನ್ನೋದು ಋಣಾತ್ಮಕ. ಇಲ್ಲಿರುವ ಬಿಂದು ಎಲ್ಲ ಮೈನಸ್ ಎಕ್ಸ್ ಮೈನಸ್ ವೈ ಅನ್ನೋ ರೀತಿ ಇರುತ್ತೆ. ನಾಲ್ಕನೇದನ್ನ ನಾವು ಇದನ್ನ ನಾಲ್ಕನೆಯ ಚತುರ್ಧಕ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ವೈ ಮೈನಸ್ ಇದೆ, ಎಕ್ಸ್ ಅನ್ನೋದು ಪ್ಲಸ್ ಅಲ್ಲಿದೆ. ಇಲ್ಲಿರುವ ಬಿಂದುಗಳೆಲ್ಲ ಎಕ್ಸ್ ಮೈನಸ್ ವೈ ಅನ್ನೋ ತರ ಇರುತ್ತೆ. ಹಾಗಾದ್ರೆ ಈ -7 ಅನ್ನೋದು ಎಲ್ಲಿರುತ್ತೆ? -7, ಅನ್ನೋದು ಗೆಸ್ ಮಾಡಿ. ಇಲ್ಲಿ ಎಕ್ಸ್ ಅನ್ನೋದು ಮೈನಸ್ ಅಲ್ಲಿದೆ. ಎಕ್ಸ್ ಮೈನಸ್ ಅನ್ನೋದು ಎಲ್ಲಿ ಬರುತ್ತೆ? ಎರಡನೆಯ ಚತುರ್ಧಕದಲ್ಲೂ ಬರುತ್ತೆ, ಮೂರನೆಯ ಚತುರ್ಧಕದಲ್ಲೂ ಬರುತ್ತೆ. ಹಾಗಾದ್ರೆ ಎರಡರಲ್ಲಿ ಯಾವ ಚತುರ್ಧಕದಲ್ಲಿ ಬಿಂದು ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ವೈ ಅನ್ನೋ ವ್ಯಾಲ್ಯೂನ ಗಮನಿಸಿ. ವೈ ಅನ್ನೋದು ಪ್ಲಸ್ ಅಲ್ಲಿದೆ. ಹಾಗಾದ್ರೆ ಎರಡನೆಯ ಚತುರ್ಧಕ ತಾನೆ? ಹೌದು. ಎರಡನೆಯ ಚತುರ್ಧಕದಲ್ಲಿ ಎಕ್ಸ್ ಅನ್ನೋದು ಮೈನಸ್, ವೈ ಅನ್ನೋದು ಪ್ಲಸ್. ಹಾಗಾಗಿ ಪಾಯಿಂಟ್ ಅನ್ನೋದು ಇಲ್ಲಿರುತ್ತೆ ಅಂತ ಹೇಳ್ಬೋದು. ಮೈನಸ್ ಎಕ್ಸ್ ಅಕ್ಷದಲ್ಲಿ ಇದು ಬಂದು -1, ಇದು ಬಂದು -2, ಇದು -3, ಇದು -4, ಇದು -5, -6, -7. ನೋಡಿ -7 ಅನ್ನೋದು ಇಲ್ಲಿದೆ. ಇಲ್ಲಿಂದ ಮೇಲೆಗಡೆ ಹೋದ್ರೆ 1, 2, 3, 4, 5, 6, 7. ನೋಡಿ ಬಿಂದು ಇಲ್ಲಿ ಬರುತ್ತಲ್ವಾ? 1, 2, 3, 4, 5, 6, 7. ವೈ ಅನ್ನೋದು ಪಾಸಿಟಿವ್. ಬಿಂದು ಬಂದು ಇಲ್ಲಿರುತ್ತೆ. -7, 7 ಅನ್ನೋದು ಎರಡನೆಯ ಚತುರ್ಧಕದಲ್ಲಿ ಇಲ್ಲಿರುತ್ತೆ ಅಂತ ಹೇಳ್ತೀವಿ.